ಹಚ್ಚಡದ ಜಾತಿ ಹಿಂದೂ ಒಳಗೆ ಬರ್ತದಿಲ್ಲ. ಇನ್ನು ಬರೀ ಪಾಟೀಲ್ ಬರ್ತಾರೆ. ವಿನಾಥನ ಗೌರ್ಮೆಂಟ್ ಯಾಕೆ ಸುಮ್ಕುತ್ತೆ? ಒಂದು ಏನಾರಿ ಬಸವನಗೌಡ ಏನಾರಿ ಹೇಳಿಕೆ ಹೇಳ್ತಾನೆ, 1 ತಿಂಗಳ 1.5 ತಿಂಗಳಿಂದ ಪೂರ್ತಿ ಡಿಪಾರ್ಟ್ಮೆಂಟ್ಸ್, ಪೊಲೀಸರು ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡಿಸಿ ಅದ್ರಾಗೆ ಇದ್ದಾವೆ. ಒಂದು ಫಂಕ್ಷನ್ ಆಗಬೇಕಂದ್ರೆ ಒಂದು SP ದಿಂದ ಇಲ್ಲಿ ಒಂದು ಫಂಕ್ಷನ್ ಆಗಬೇಕಂದ್ರೆ ಒಂದು ಖರ್ಚು ಗೌರ್ಮೆಂಟಿಗೆ ಖರ್ಚು ಅಂದಾಜ ಒಂದು 5 ರಿಂದ 10 ಲಕ್ಷ ರೂಪಾಯಿ ಒಂದು ಇದಕ್ಕಾಗ್ತದೆ. ಇಂಥವು ಡೈಲಿ 1.5 ತಿಂಗಳಿಂದ ಇದು ಈ ಖರ್ಚು ಬಸವನಗೌಡ ಮೇಲೆ ಹಾಕಿ ಅವನಿಗೆ ಕೇಸ್ ಯಾಕೆ ಮಾಡೋದಿಲ್ಲ? ಮತ್ತು ಬಸವ ಜಯಂತಿ ಒಳಗೆ ಹೋಗಿ ಬಸವ ಜಯಂತಿ ಸ್ಟೇಜ್ ಮೇಲೆ ನಿಂತ್ಕೇಸಿನ ಬಸವ ನಾಡಿಗೆ ಪಾಕಿಸ್ತಾನ ಅಂತ ಬಸವನಗೌಡ ಇವ ದೇಶ ದ್ರೋಹಿ ಅದಾನ ಇಲ್ಲ. ಯಾರು ಏನಂದ್ರೆ ಪಾಕಿಸ್ತಾನಿ 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 ಅಂತಾನೆ. ಬಸವ ನಾಡಿನ ಧರ್ಮಗುರುಗಳಿಗೆ ಆ ಬಸವನ ಭಾಗಿ ಮತಕ್ಷೇತ್ರಕ್ಕೆ ಪಾಕಿಸ್ತಾನಿ ಅಂತಾನೆ, ಹುಂಗುನ್ ಪಾಕಿಸ್ತಾನಿ ಅಂತಾನೆ. ದೇಶ ಆಜಾದಾಗಿ 47 ಒಳಗೆ ಆಗ್ಯದ. ನಾವು ನಮ್ಮ ಸ್ವ ಇಚ್ಛಾದಿಂದ ನಮ್ಮ ಪೂರ್ವಜರು ಇಲ್ಲಿ ಇದ್ದಾರೆ. ಬರೀ ಇವ್ರು ಒಂದೇ ಪಾಟೀಲ್ ಅಷ್ಟೇ ಹಿಂದೂ ಒಳಗೆ ಬರ್ತಾರೆ ಅನ್ನೋರಿಗೆ ಸವಾಲು ಹಾಕ್ಲಿತ್ತು ನಾವು. ಒಂದಾಲ್ ಬರುವುದಿಲ್ಲ, ಪಟ್ಟಣಶೆಟ್ಟಿ ಬರುವುದಿಲ್ಲ, ಹುಗಾರ್ ಬರುವುದಿಲ್ಲ, ಶಿಲ್ಪಿ ಬರುವುದಿಲ್ಲ, ಹಸಡದ್ ಬರುವುದಿಲ್ಲ. ಇಷ್ಟೇನೊಂದು ಒಂದು ಸವಾಲು ಅವು ಹೇಳೇನೆ ಕಾರ್ಯಕ್ರಮ ಮಾಡಿದ್ದು. ಅದು ರಾಮನವಮಿ ಉತ್ಸವ ಮಾಡಿದ್ದು ಹುಬ್ಳಿಯಾಗ. ನಾವು ಯಾವುದೋ ಒಂದು ಸ್ಪಿರಿಚುವಲ್ ಅಥವಾ ಯಾವುದೋ ಒಂದು ಧಾರ್ಮಿಕ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅದರದ್ದು ಒಂದು ಉದ್ದೇಶ ಇರ್ತದೆ. ಬಟ್ ನಮ್ಮ ನಗರ ಶಾಸಕರಿಗೆ ಆ ಉದ್ದೇಶ ಮತ್ತು ಆ ವ್ಯಕ್ತಿ ಯಾರ್ದು ನಾವು ಯಾವುದೋ ಒಂದು ಫಂಕ್ಷನ್ ಮಾಡ್ತಾ ಇದ್ವಿ ಅದು ಏನೋ ವಿಚಾರ ಮಾಡಂಗಿಲ್ಲ. ಅವರು ರಾಮನವಮಿ ಯಾಕೆ ನಾವು ಆಚರಿಸ್ತೀವಿ ಅಂದ್ರೆ ರಾಮಜಿ ಏನು ಕಾರ್ಯ ಮಾಡಿದ್ದಾರೆ, ಅವ್ರದ್ದು ಏನು ನಿಯಮ ಇದೆ, ಅವ್ರದ್ದು ಏನು ಲೈಫ್ ಸ್ಟೈಲ್ ಇದೆ, ಅದರ ಬಗ್ಗೆ ನಾವು ಜನರಿಗೆ ತಿಳಿಸ್ಬೇಕು. ಬಟ್ ನಮ್ಮ ನಗರ ಶಾಸಕರಿಗೆ ವೇದಿಕೆ ಫಸ್ಟ್ ಮೈಕು ಮತ್ತು ಮುಂದೆ ಇದ್ದು ಜನತೆಗೆ ನೋಡಿ ಅದು ದೆವ್ ಬಂದಂಗೆ ಆಗ್ತದೆ. ಅವ್ರು ದೆವ್ ಬಂದಾಗ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಒಂದನೇದು. ಎರಡನೇದು, ಅದು ಆದಮೇಲೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಲ್ಲಿ ಆ ಸರ್ಕಲ್ದಲ್ಲಿ ನಿಂತು ಹಿಂದ್ಗಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಅದು ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಟು ಗಿವ್ ಎಕ್ಸಾಂಪಲ್. ಈ ದೇಶಕ್ಕೆ ಸಂವಿಧಾನ ಕೊಟ್ಟದವರು ಅವರು. ಈ ಇಡೀ ದೇಶ ನಡಿಬೇಕಂದ್ರೆ ಅವ್ರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಅವ್ರದ್ದು ಮಾಡಿದ್ದು ಲಾ ಪಾಯಿಂಟ್ಸ್ ಅದಾವ. ಬಟ್ ಅವ್ರಿಗೆ ಸ್ಟ್ಯಾಚ್ಯೂ ಮುಂದೆ ನಿಂತು ಅವ್ರು ಬೈದಿದ್ದು, ಅವರು ಯೂಸ್ ಮಾಡಿದ್ದು ವರ್ಡ್ಸ್ ಇಟ್ ಈಸ್ ವೆರಿ ಹರ್ಟ್ಫುಲ್. ಅದು ಯಾರು ಬೇಕಾದವರಿಗೆ ಅವ್ರು ಮಾತಾಡ್ಬೋದು. ಅಲ್ಲಿ ನಿಂತು ಅವರು ಸಾಹೇಬರು ಅವ್ರು ಮಾತಾಡಿದ್ದು ಅದನ್ನು ತಪ್ಪು. ಮೂರನೇದು, ನಮ್ಮ ಬಸವೇಶ್ವರ ಜಯಂತಿ ಅಲ್ಲಿನೂ ಅದೇ ಸೇಮ್. ಬಸವೇಶ್ವರ ಇದ್ರಾಗ ಅವ್ರ ಸ್ಪಿರಿಚುವಲ್ ಇದು ನಾವು ಆಚರಿಸುವಾಗ ಅಲ್ಲಿ ಎಸ್ ಮಂದಿ ಅವರು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ದಾರೆ. ಅವ್ರದ್ದು ಇದರದ್ದು ಇನ್ಸ್ಟ್ರಕ್ಷನ್ ಮಾನವತೆಗೆ ಏನು ಕೊಟ್ಟಿದ್ದ ಅದು ನಾವೇನು ಇದು ಮಾಡಂಗಿಲ್ಲ. ಈಗ ಇಲ್ಲ, ಇದು ಶಿವಾನಂದ ಪಾಟೀಲ್ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದು ಯಾರ ಸವಾಲು ಸ್ವೀಕಾರ ಮಾಡಿ ಹಾಕಿದ್ದಾರೆ ಅದರ ಸಲುವಾಗಿ ನಾನು ಬ್ರೀಫ್ ಸ್ಟೋರಿ ಹೇಳಿದ್ದೀನಿ. ನಮ್ಮ ಈ ಪತ್ರಿಕೆ ಘೋಷಣೆ ಮಾಡೋದು ಉದ್ದೇಶ ಏನಂದ್ರೆ, ನಮ್ಮ ನಗರ ಶಾಸಕರು ಏನು ಸವಾಲು ಹಾಕಿದ್ರು ಶಿವಾನಂದ ಗೌಡ ಪಾಟೀಲ್ ಸಾಹೇಬರಿಗೆ, ಅವರು ಆ ಚಾಲೆಂಜ್ ಅವ್ರ ಸವಾಲು ಸ್ವೀಕರಿಸಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮುಸ್ಲಿಂ ಸಮಾಜದವರು, ಇಡೀ ಬಿಜಾಪುರ ಜನತೆ, ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಆ ಸವಾಲ್ ಸ್ವೀಕಾರಿ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾರ್ದು ಬೆಂಬಲ ಇದೆ. ಇಡೀ ಬಿಜಾಪುರ ಡಿಸ್ಟ್ರಿಕ್ಟ್ ದಲ್ಲಿ ಈಗ ಸಪೋಸ್ ಅವ್ರ ರಾಜೀನಾಮೆ ಎಕ್ಸೆಪ್ಟ್ ಆಯ್ತು, ಬಿಜಾಪುರದ ರಾಜೀನಾಮೆ ಎಕ್ಸೆಪ್ಟ್ ಆಯ್ತು, ಬಸವನಗೌಡದು ರಾಜೀನಾಮೆ ಕೊಟ್ಟ 2 ವೇಕೆಂಟ್ ಆಯ್ತು. ಬಸವನಗೌಡರು ಮತ್ತು ಶಿವಾನಂದ ಪಾಟೀಲ್ ಇಬ್ರು ಕೂಡಿ ರಾಜೀನಾಮೆ ರೆಡಿ ಮಾಡಿ ರಾಜೀನಾಮೆ ಕೊಡ್ಲಿ. ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತೂ ಸ್ವೀಕಾರ ಮಾಡಿ ಅದಕ್ಕೆ ಬರ್ದಾರ. ಅದು ತಪ್ಪಾಗೈತಿ, ಅದು ಬರಬರಿ ಐತಿ, ಅದು ಸೆಕೆಂಡ್ರಿ.
ಈಗ ಇಬ್ರು ಕೂಡಿ ಹೋಗಿ ರಾಜೀನಾಮೆ ಕೊಡ್ಲಿ, 2 ಸೀಟ್ ಪ್ಯಾಕೆಟ್ ಆಗ್ಲಿ. ಮುಗಿತು. 2025ರಂದು ಈ ಮುಸ್ಲಿಂ ಸಮಾಜದವರು ಶ್ರೀಯುತ ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು, ಅದರ ಬಗ್ಗೆ ಪ್ರತಿಭಟನೆಗಾಗಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಆ ಸಭೆಗೆ ಶ್ರೀಯುತ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತಗೌಡರು ಹಾಗೂ ವಿಜಯಾನಂದ ಕಾಶ್ಯಪ್ಪನವರು, ಅಶೋಕ್ ಮನಗೂಳಿಯವರು, ವಿಠ್ಠಲ್ ಕಟಕದೊಂಡವರು, ವಿಧಾನ ಪರಿಷತ್ ಸುನೀಲ್ ಗೌಡ ಪಾಟೀಲ್ ಹಾಗೂ ಎಲ್ಲ ಧರ್ಮದ ಗುರುಗಳು ಆ ಪ್ರತಿಭಟನಾ ಸಮಾರಂಭಕ್ಕೆ ಬಂದಿದ್ದರು. ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ಹೇಳ ಬಯಸ್ತೇನೆ ಅಂದರೆ, ದ್ವೇಷ ರಾಜಕಾರಣದಿಂದ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಶ್ರೀಯುತ ನಮ್ಮ ಸಚಿವರಾದ ಶಿವಾನಂದ ಪಾಟೀಲರು ಸಮಾಜ ಸೇವೆ, ಜನಸೇವೆ, ಸಮಾಜ ಸೇವೆ ಎಂದು ಜಾತ್ಯತೀತ ನಿಲುವಿನಲ್ಲಿ ನಂಬಿಕೆ ಇಟ್ಟು ತಮ್ಮ ರಾಜಕೀಯವನ್ನು ಮುಂದುವರೆದಿದ್ದಾರೆ. ಅದನ್ನು ತಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನೀವು ಹಿಂದುತ್ವವಾದ ಈ ಬಗ್ಗೆ ಹಲವಾರು ಜನರು ಹಲವಾರು ವರ್ಷಗಳಿಂದ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಪ್ರಮೋದ್ ಮುತಾಲಿಕ್ ಈತನು ಹಿಂದುತ್ವವಾದದ ಬಗ್ಗೆ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾನೆ. ಏನನ್ನು ಸಾಧಿಸಿದ್ದಾನೆ? ಅವನು ಜಯಶಾಲಿಯಾಗಿದ್ದಾನೆ? ಇಲ್ಲ. ನೀವು ಒಂದು ಕಾಲ್ಪನಿಕ ಭ್ರಮೆಯಲ್ಲಿ ಇದ್ದೀರಿ. ಜನಸೇವೆ ಮಾಡುವುದರಿಂದ ಇದು ನಮ್ಮ ಅಣ್ಣ ಬಸವಣ್ಣ ಹುಟ್ಟಿದ ನಾಡು ಇದು. ಈ ಜಿಲ್ಲೆಯಲ್ಲಿ ಮಾನವವಾದ ನಡೆಯುತ್ತದೆ, ಮನುವಾದ ಇಲ್ಲ. ಆದ ಕಾರಣ ತಾವು ತಿಳಿಯಬೇಕು, ಈ ದ್ವೇಷ, ಜಾತಿ ಇದರಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಅಲ್ಲದೆ ನೀವು ನಮ್ಮ ಎಲ್ಲ ಮೊಹಮ್ಮದ್ ಪೈಗಂಬರರ ಅನುಯಾಯಿಗಳು ನೀವು ಹೇಳಿದ ಈ ಅವಹೇಳನಕಾರಿಯನ್ನು ಖಂಡಿಸುತ್ತದೆ. ಹಾಗೂ ಶ್ರೀಯುತ ಶಿವಾನಂದ ಪಾಟೀಲರು ನಿಮ್ಮ ಸವಾಲನ್ನು ಒಪ್ಪಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಪತ್ರವನ್ನು ಸಭಾಪತಿಗಳಿಗೆ ಕೊಟ್ಟಿರುತ್ತಾರೆ. ಆದರೆ ನೀವು ಈಗ ಮಾತನ್ನು ಬದಲಾಯಿಸಿದ್ದೀರಿ. ಆದ ಕಾರಣ ತಾವು ಈ ದೇಶ ರಾಜಕಾರಣವನ್ನು ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಈ ರಾಜಕಾರಣಿ ಅಂದರೆ ಏನಪ್ಪ? ಸಮಾಜ ಸೇವೆ ಮಾಡುವುದು, ಜನರ ಸೇವೆ ಮಾಡುವುದು, ಒಳ್ಳೆಯದನ್ನು, ಸಮಾಜವನ್ನು ಸುಧಾರಣೆ ಮಾಡಬೇಕು. ಸಮಾಜವನ್ನು ಕದಡುವ ಕೆಲಸ ಮಾಡಬಾರದು. ಮುಂದಿನ ಪೀಳಿಗೆಗೆ ಒಳ್ಳೆಯ ಹಾದಿಯನ್ನು ತೋರಿಸಬೇಕು. ಆದರೆ ಅದೆಲ್ಲ ಬಿಟ್ಟು ನೀವು ಯಾವ ಒಂದು ಲೋಕದಲ್ಲಿದ್ದು ನೀವು ಮಾಡುವುದು ಸರಿಯಲ್ಲ. ಅದಕ್ಕೆ ನಾವೆಲ್ಲರೂ ನಮ್ಮ ಮುಸ್ಲಿಂ ಸಮಾಜದವರು ಖಂಡಿಸುತ್ತೇವೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಬಯಸುತ್ತೇವೆ. ಆಫ್ತಾಬ್ ಖಾದ್ರಿ ಸಾಹೇಬರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಬಾಂಧವರಿಗೆ ನಾನು ಸ್ವಾಗತಿಸುತ್ತಾ, ವಿಜಯಪುರ ನಗರದಲ್ಲಿ ದಿನಾಂಕ 28/4/2025 ಏನು ನಮ್ಮ ವಿಜಯಪುರ ನಗರದ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಪವಿತ್ರ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದರು. ಅದನ್ನು ಖಂಡಿಸುವ ಕುರಿತು ವಿಶೇಷವಾಗಿ ವಿಜಯಪುರ ನಗರದ ಸಮಸ್ತ ಮುಸಲ್ಮಾನರು
ಎಲ್ಲ ಮುಸಲ್ಮಾನ್ ಸಮಾಜದ ಧಾರ್ಮಿಕ ಮುಖಂಡರು ಹಾಗೂ ಮುಸಲ್ಮಾನ ಸಮಾಜದ ರಾಜಕೀಯ ಮುಖಂಡರು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಸಮಾಜದ ಧಾರ್ಮಿಕ ಧರ್ಮಗುರುಗಳು, ರಾಜಕೀಯ ಮುಖಂಡರು, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ರವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುನೀಲ್ ಗೌಡ ಪಾಟೀಲ್ರವರು, ಸಿಂದಗಿಯ ಶಾಸಕರಾದ ಅಶೋಕ್ ಮನಗೊಳ್ಳಿರವರು, ನಾಟಾನ ಶಾಸಕರಾದ ವಿಠ್ಠಲ್ ಕಟಕ್ದೊಂಡರವರು, ಹುನಗುಂದ ಶಾಸಕರಾದ ವಿಜಯಾನಂದ್ ಕಾಶ್ಯಪ್ನವರವರು, ಎಲ್ಲ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಸಲ್ಮಾನ್ ಸಮಾಜದ ಬಾಂಧವರಿಗೆ ಏನವರ ಪವಿತ್ರ ಪರವಾದಿ ಮೊಹಮ್ಮದ್ ಮುಸ್ತಫಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಕೆಟ್ಟ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಅದನ್ನು ಖಂಡಿಸಲಿಕ್ಕೆ ಭಾಗವಹಿಸಿದರು. ಅವರು ಕೂಡ ಖಂಡಿಸಿದರು. ಆ ದಿಸೆಯಲ್ಲಿ ನಾನು ಹೇಳೋದಿಷ್ಟೇ ಅಂತ ಹೇಳಿದರೆ, ಕಳೆದ 7 ವರ್ಷಗಳಿಂದ ವಿಜಯಪುರ ನಗರದ ಮುಸಲ್ಮಾನ್ ಸಮಾಜದ ಜನತೆಗೆ ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಏನು, ಇದು ಒಂದು ರಾಜಕೀಯ ಕ್ಷೇತ್ರ, ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಅಥವಾ ಏನಾದ ವೈಯಕ್ತಿಕ ಟೀಕೆ ಮಾಡಲು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮುಖಾಂತರ ಹಕ್ಕಿರುತ್ತದೆ. ಆದರೆ ಆ ಧರ್ಮಕ್ಕೆ ಸಂಬಂಧಪಟ್ಟ ದೇವರಾಗಲಿ ಅಥವಾ ಏನದ ಯಾರು ಪರವಾದಿ ಇರ್ತಾರ ಅವ್ರ ಕುರಿತು ಏನದ ಮಾತನಾಡಲು ಯಾರಿಗೂ ಹಕ್ಕಿರುವುದಿಲ್ಲ. ಮತ್ತು ಅದರದಿಂದ ಏನದ ನೋವು ಬಹಳ ಉಂಟಾಗುತ್ತದೆ. ನಾನು ಈ ಪತ್ರಿಕೆಗೋಷ್ಠಿ ಮುಖಾಂತರ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ ನಗರ ಶಾಸಕರಿಗೆ ನನ್ನ ಏನು ಒಂದು ಜ್ಞಾನ ಇದೆ ಆ ಜ್ಞಾನ ಪ್ರಕಾರ ತಿಳಿಬಯಸುತ್ತೇನೆ. ಯಾವಾಗ ಏನದ ಒಬ್ಬ ಜನಪ್ರತಿನಿಧಿ, ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಐದರ್ ಹಿ ಮೇ ಬಿ ಫ್ರಮ್ ರಾಜ್ಯಸಭಾ ಆರ್ ಫ್ರಮ್ ಲೋಕಸಭಾ, a member of legislature, either he may be from for assembly or council. ತಾವು ಕೂಡ ಇಡೀ ದೇಶ ಕೂಡ ನೋಡ್ತದೆ. ಫಸ್ಟ್ ಏನದ ಅವ್ರ ಅಧಿಕಾರ ಸ್ವೀಕರಿಸಿದಾಗ ಏನದ ಪಾರ್ಲಿಮೆಂಟ್ನಲ್ಲಿ ಆಗಲಿ ಅಥವಾ ಏನದ ಅಸೆಂಬ್ಲಿನಲ್ಲಾಗಲಿ ಒಂದೇನದ ಶಪಥ ಓದ್ತಾರೆ. ಆ ಶಪಥನಲ್ಲಿ ಏನದ ಲಾಸ್ಟ್ ಪ್ಯಾರಾನಲ್ಲಿ ಏನದ ಒಂದು ಪ್ಯಾರಾ ಬರ್ತದೆ, ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಜಾತಿ, ಯಾವುದೇ ವ್ಯಕ್ತಿ ಅಥವಾ ಪಕ್ಷಪಾತಕ್ಕೆ ಏನದ ನೋವು ಆಗುವಂಥ ಏನದ ಮಾತನಾಡೋದಿಲ್ಲ. ನಾನು ಸಂವಿಧಾನ ಅಡಿಯಲ್ಲಿ ಏನು ಸಂವಿಧಾನ ಏನದ ನಮಗೇನದ ಒಂದು ಚೌಕಟ್ಟು ಹಾಕಿಕೊಟ್ಟಿದೆ, ಆ ಚೌಕಟ್ಟಿನಲ್ಲಿ ಏನದ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಅನ್ನುವಂಥ ಒಂದು ಮಾತೇನದ ಒಂದು ಓತೇನದ ತಗೋತಾರೆ. ಆ ಓತ್ ಪ್ರಕಾರ ನಡೆದ್ರೇನದ ಆಲ್ಮೋಸ್ಟ್ ಎಲ್ಲರೇನದ ನಡೀತಾರೆ. ಬಟ್ ಏನದ ಇದು ನಮ್ಗೆ ಆಶ್ಚರ್ಯ ಅನಿಸ್ತದ, ಇವ್ರ ನಗರ ಶಾಸಕರೇನದ ಯಾಕೇನದ ಮುಸಲ್ಮಾನ್ ಸಮಾಜಕ್ಕೆ ಏನದ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೇನದ ಅವ್ರೇನದ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಅದು ನಮ್ಗೆ ತಿಳಿದಾರದಂಥ ಸಂಗತಿ ಇಲ್ಲ, ನಮ್ಗೆ ತಿಳಿಯುವಂಥ ಸಂಗತಿ ಇದೆ. ಯಾಕಂದರೆ ಏನದ ಅವ್ರು ವೋಟ್ ಬ್ಯಾಂಕ್ ಸಂಬಂಧ ಮಾಡ್ತಾರೆ, ಅದು ನಮ್ಗೆ ತಿಳಿತದೆ. ನಾವೇನದ ಅದು ಸಹಿಸ್ಕೊಂತ ಹೋಗ್ತೀವಿ. ನೀವು ನಮ್ಮ ಬೈರಿ, ನೀವು ಏನದ ಇತರ ಸಮಾಜದ ಏನದ ಓಟ್ ಕೂಡಿಸ್ರಿ, ಕೂಡಿಕರಣೆ ಮಾಡಿ ಏನದ ಅಧಿಕಾರನಾಗ ಇರ್ರಿ. ಬಟ್ ಏನದ ಪ್ರವಾದಿ ಮೊಹಮ್ಮದ್ರದ್ದು ಏನದ
ಹೇಳಿಕೆಯನ್ನು ನಾನು ತೀವ್ರ ಖಂಡಿಸುತ್ತೇನೆ. ಅದು ಬಿಟ್ಟೇನದ ಅವರು ಆ ಮಾತನ್ನು ಒಂದು ದೊಡ್ಡ ಸಮಾಜ ಇದೆ, ನಾವು ಕೂಡ ಆ ಸಮಾಜದಲ್ಲಿ ಕೂಡೇನದ ಇದ್ದವರಿದ್ದೀವಿ. ಆ ಮಾತಾಡುವಾಗ ಏನದ ನನ್ನಿಂದ ಏನೇ ತಪ್ಪು ಆಗಿರಬಹುದು, ಆ ಆಗಿದ್ದ ತಪ್ಪಕ್ಕೇನದ ನಾನು ಏನದ ಒಳ್ಳೆ ಪಡ್ಕೋತೀನಿ. ನಾನು ಮಾತನಾಡಬಾರ್ದಾಗಿತ್ತು, ಮಾತನಾಡೀನಿ. ಅದಕ್ಕೆ ಯಾರಿಗಾರ ನೋವು ಉಂಟಾದ್ರೆ ಏನದ ಅದು ಏನದ ಮರೀರಿ ಅನ್ನೋವಂಥ ಏನದ ಕ್ಷಮಿಸ್ರಿ ಬೇಡ, ಕ್ಷಮಾನು ಕೇಳುವುದಿಲ್ಲ ನಾವು. ಅದು ಮರೀರಿ ನಂದೇನದ ತಪ್ಪು ಇದರದಿಂದ ಏನದ ಸ್ಲಿಪ್ ಆಫ್ ಟಂಗ್ದಿಂದ ಏನದ ಆ ಮಾತು ನಂದಿಂದ ಏನದ ಹೋಗೈತೆ ಅನ್ನೋ ಮಾತೇನದ ಅವ್ರು ಮಾತಾಡಿದ್ರೆ ಅವ್ರು ದೊಡ್ಡಸ್ಕಿ ಹಾಕಿತ್ತು, ಅವ್ರ ದೊಡ್ಡಸ್ಕಿ ಏನದ ಇದು ಇರ್ತಿತ್ತು. ಒಂದು ಸಮಾಜ ಅಥವಾ ಸಮಾಜನೂ ಬೇಡ, ಸಮಾಜ ನಿಮ್ಮ ವಿರೋಧನೇ ಇದೆ, ನೀವು ಸಮಾಜ ನಮ್ಮ ವಿರೋಧನೇ ಹಾಕೋತೀರಿ. ಆದರೆ ಪ್ರವಾದಿ ಮೊಹಮ್ಮದ್ ತಾವೆಲ್ಲರಿಗೇನದ ತಿಳ್ದಂಗೆ ಏನದ ರಹಮತುಲ್ ಆಲಮೀನ್, ಎಲ್ಲ ಸಮಾಜದವ್ರಿಗೆ, ಎಲ್ಲ ಜಾತಿ ಜನಾಂಗ ಪಂಗಡದವ್ರಿಗೇನದ ಒಬ್ಬ ಏನದ ಮೆಸೆಂಜರ್ ಆಫ್ ಪೀಸ್ ಅನ್ನುವಂಥ ಏನದ ದೇವರೇನದ ಅವ್ರಿಗೆ ಇದು ಕೊಟ್ಟು ಕಳ್ಸ್ಯಾನ. ನಮ್ದೇನದ ನಂಬಿಕೆ ಅಲ್ಲ, ನಮ್ಮ ನಂಬಿಕೆ ಏನದ ಹುಜೂರ್ ಮೊಹಮ್ಮದ್ ಮುಸ್ತಫಾ ರಸೂಲಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ನಂಬಿಕೆ ಕುರಾನ್, ನಮ್ಮ ನಂಬಿಕೆ ಏನದ 5 ಹೊತ್ತು ನಮಾಜ್ ಮಾಡೋದು. ಇವತ್ತೇನದ ಇನ್ನೊಮ್ಮೆ ಏನದ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಾನು ನಗರ ಶಾಸಕರೇನು ಹೇಳಿಕೆ ಕೊಟ್ಟಾರ ಅದಕ್ಕೇನದ ನಾನೇನದ ತೀವ್ರವಾಗಿ ಖಂಡಿಸುತ್ತೇನೆ. ಹಾಗೂ ನಮ್ಮ ಆ 28ನೇ ತಾರೀಕು ಪ್ರತಿಭಟನೆಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಯಾರು ನಮ್ಮ ಜನಪ್ರತಿನಿಧಿಗಳು ಏನಾದ್ರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನೇನದ ಹೃದಯಪೂರ್ವಕವಾಗಿ ಏನದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಏನದ ಎಲ್ಲರೇನದ ಮನಸ್ಸಿನಿಂದ ಏನದ ಬಂದು ಅವ್ರಿಗೆಲ್ಲ ತಿಳುವಳಿಕೆ ಇದೆ. ಅವ್ರೇನೇನದ ಮುಸಲ್ಮಾನ್ ಖುಷ್ ಮಾಡಕ್ಕೆ ಬಂದಾರಂತ ಏನದ ಇವ್ರು ಹೇಳಿಕೆ ಕೊಟ್ಟರು, ಅದು ಏನು ಅಂತ ಹೇಳಿಕೆ ಇಲ್ಲ. ಎಲ್ಲರಿಗೇನದ ಪ್ರವಾದಿ ಮೊಹಮ್ಮದರ ಬಗ್ಗೆ ಏನದ ಗೊತ್ತಿದೆ. ಯಾಕಂದರೆ ಏನದ ಅವ್ರು ಮುಸಲ್ಮಾನ್ ಸಮಾಜ ಜೋಡಿ ಏನದ ಕೂಡೇನದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಗ್ರಾಸ್ ರೂಟ್ ಲೆವೆಲ್ದಿಂದ ಏನದ ಒಂದೇನದ ಬೆಳ್ಕೊಂಡು ಬಂದಿದ್ದಾರೆ. ಅವ್ರಿಗೇನದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮಹತ್ವ ಗೊತ್ತಿದೆ. ಅದಕ್ಕೇನದ ಅವ್ರು ಬಂದಾರ. ಅವ್ರು ಬಂದಿದ್ದಕ್ಕೇನದ ನಾನು ಕೂಡ ಏನದ ಅವ್ರಿಗೇನದ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದೇನದ ಬರುವ ದಿವಸದಲ್ಲಿ ಇವತ್ತಿನ ಈ ವೇದಿಕೆ ಮುಖಾಂತರ ಇನ್ನೂ ಆದ್ರೆ ಏನದ ಅವ್ರೇನದ ಆಗಿದ್ದು ಮರುದಿವಸ ಏನದ ಮತ್ತೊಂದು ಹೇಳಿಕೆ ಕೊಟ್ಟರು. ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ, ಕೆಟ್ಟ ಶಬ್ದದಲ್ಲಿ ಏನದ ಹಲಾಲ್ ಖೋರ್, ಹರಾಮ್ ಖೋರ್ ಅಂತ ಮಾತಾಡಿದ್ರು. ಎಲ್ಲರೇನದ ಎಲ್ಲರೂ ಬೈದಂಗೆ ಆಯ್ತದು, ನನಗೂ ಬೈದಂಗೆ ಆಯಿತು, ಎಲ್ಲರೇನಲ್ಲ ಕೂಡ್ದವ್ರಿಗೆ ಎಲ್ಲರೂ ಬೈದಂಗೆ ಆಯಿತು. ಆ ಮಾತೇನದ ಎಲ್ಲರೇನದ ಈ ಜಿಲ್ಲೆಯ ಎಲ್ಲ ಮುಖಂಡರು, ನಾನು ನನ್ನ ಹಿಂದೂ ಬಾಂಧವ್ರಿಗೂ ಸಹಿತ ಏನದ ಈ ಪತ್ರಿಕೆ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಾವು ಎಲ್ಲರೇನದ ಇತಿಹಾಸದ ವಿಜಯಪುರ ನಗರದ, ವಿಜಯಪುರ ಜಿಲ್ಲೆದ ಇವತ್ತು ಯಾವುದೂ ಏನದ ನಮ್ಮಲ್ಲಿ ಏನದ ಹಿಂದೂ ಮುಸಲ್ಮಾನಲ್ಲಿ ಭೇದ ಭಾವನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನ್ಯಾಗ ಏನದ ಅಕ್ಕಿ ತೊಗೊಂಬಾ ಅಂತ ಹೇಳಿದ್ರೆ ಗುಡ್ಡೋಡಿ ಅಂಗಡಿದಿಂದ ತೊಗೊಂಬಾ ಅಂತ ಹೇಳ್ತಾರೆ, ಬೇರೆ ಅಂಗಡಿದಿಂದ ಬೇಡ ಅಂತ ಹೇಳ್ತಾರೆ. ಹಿಂದೂ ಸಮಾಜ ಮಂದಿಗೆ ಏನದ ಉಳ್ಳಾಗಡ್ಡಿ ತೊಗೊಂಬಾ ಅಂತ ಏನದ ವಾಗವನ್ ಅವ್ರ ಅಂಗಡಿಯಾಗ ಏನದ ಚಲೋ ಕ್ವಾಲಿಟಿ ಸಿಗ್ತದೆ ಅಲ್ಲಿಂದ ತೊಗೊಂಬಾ ಅಂತಾರೆ. ಅಂಥ ಒಂದು ಈಗ ನಮ್ಮಲ್ಲಿ ಏನದ ಜುಮಾ ಮಸೀದ್ ಪ್ರದೇಶದಲ್ಲಿ ಸಾಕಷ್ಟು ಏನದ ಹಿಂದೂ ಸಮಾಜ ಇವು ಅಂಗಡಿಗಳಿದ್ದಾವೆ. ಎಲ್ಲಕ್ಕಿಂತ ಹೆಚ್ಚು ಏನದ ನಮ್ಮ ವ್ಯಾಪಾರಕ್ಕಿಂತ ಹೆಚ್ಚು ಏನದ ಅಲ್ಲಿ ನಡೀತದೆ. ಮತ್ತು ಇನ್ನೆಲ್ಲ ಏನದ ಸಾಮರಸ್ಯ ಏನದ ಒಳ್ಳೇದಿದ್ದಾಗ, ನಾವೆಲ್ಲರೂ ಒಳ್ಳೆ ಕೂಡಿದ್ದಾಗ, ಒಳ್ಳೆ ಏನದ ಒಂದು ಪ್ರೀತಿ ವಾತ್ಸಲ್ಯದಿಂದಿದ್ದಾಗ ನಮ್ಮಲ್ಲಿ ಏನದ ಒಂದೇನದ ಬಿರುಕು ಮೂಡಿಸೋದು ಅಥವಾ ಏನದ ಕೆಟ್ಟ ಭಾವನೆಗಳನ್ನು ಮೂಡಿಸಿ ಈ ನಗರಕ್ಕೆ ಅಥವಾ ಏನದ ಈ ಶಾಂತಿಯುತಕ್ಕೆ ಏನದ ಯಾವುದೇ ಥರ ಧಕ್ಕೆ ತರಲಾರ್ದಂಗೆ ಏನದ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಇದೆ, ನಮ್ಮ ಎಲ್ಲ ಏನದ ನಾಯಕರದ್ದಿದೆ. ಅದಕ್ಕೇನದ ತಾವು ಕೂಡ ಹಿಂದೂ ಸಮಾಜ ಏನದ ಏನು ಮುಖಂಡರಿದ್ದಾರೆ ತಾವು ಕೂಡ ಏನದ ನಗರ ಶಾಸಕರು ಏನದ ಒಂದು ಬುದ್ಧಿ ಮಾತು ಹೇಳೇನದ ಇದು ಏನೇನದ ನಡೀತಾ ಇದೆ ಅದು ಚಲೋ ಇಲ್ಲ, ಯಾಕೇನದ ಇದು ಮಾಡ್ತೀರಿ, ಇದಕ್ಕೆ ಇಲ್ಲೇ ಏನದ ಕಡಿವಾಣ ಹಾಕ್ರಿ ಅನ್ನುವಂಥ ಮಾತನ್ನು ನಾನು ಹೇಳುತ್ತಾ ನನಗೇನದ ಇವತ್ತು